ಭಾರತದ ವಾಯುಗಡಿ ದಾಟಿ ಬಂದಂತ ಪಾಕ್ ಯುದ್ಧ ವಿಮಾನವನ್ನ ಹಿಮ್ಮೆಟ್ಟಿಸುವ ಸಮರದಲ್ಲಿ ಭಾರತೀಯ ವಾಯುಪಡೆಯ ಪೈಲಟ್ ಒಬ್ಬರು ನಾಪತ್ತೆಯಾಗಿದ್ದಾರೆ. ಪಾಕ್ ಫೈಟರ್ ಜೆಟ್ ಉರುಳಿಸಲಾಗಿದೆ. ಹಾಗೆ ಭಾರತದ MiG-21 ಫೈಟರ್ ಜೆಟ್ ಕೂಡ ಪತನವಾಗಿದೆ. ಪಾಕ್ ವಶದಲ್ಲಿ ಭಾರತೀಯ ಪೈಲಟ್ ಇದ್ದಾರೆ ಅಂತ ಅದು ಹೇಳಿಕೊಂಡಿದೆ. ಈ ನಡುವೆ ಹೊಡೆತ ತಿಂದ ಬಳಿಕ ಇಮ್ರಾನ್ ಖಾನ್ ಸಂಧಾನದ ಭಿಕ್ಷೆಯನ್ನ ಬೇಡ್ತಾ ಇದ್ದಾರೆ. ಭಾರತದ ವಾಯುವಲಯ ಉಲ್ಲಂಘಿಸಿದ ಪಾಕ್ ಫೈಟರ್ ಜೆಟ್ ಹೊಡೆದುರುಳಿಸಿದ ಭಾರತದ MiG-21 ಜೆಟ್ ಪೈಲಟ್ ನಾಪತ್ತೆ. ಉಗ್ರರ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿದ ಒಂದು ದಿನದಲ್ಲೇ ಪಾಕ್ ಕೂಡ ವಾಯುಗಡಿ ಉಲ್ಲಂಘಿಸಿದೆ. ಬೆಳಿಗ್ಗೆ ಜಮ್ಮು ಕಾಶ್ಮೀರದ ಪೂಂಚ್ ಹಾಗೂ ನೌಶೆರಾ ಪ್ರದೇಶದಲ್ಲಿ ಭಾರತದ ವಾಯುವಲಯ ದಾಟಿ ಪಾಕ್ ಯುದ್ಧ ವಿಮಾನಗಳು ಒಳನುಸುಳಿವೆ. ರಜೌರಿ ಪ್ರದೇಶದಲ್ಲಿ ಭಾರತೀಯ ಸೇನಾ ವಲಯದ ಮೇಲೆ ಬಾಂಬ್ ಎಸೆದಿವೆ. ಕೆಲವೇ ಕ್ಷಣಗಳಲ್ಲಿ ಭಾರತ ಪ್ರತಿದಾಳಿ ನಡೆಸಿದೆ. ಗಸ್ತು ತಿರುಗುತ್ತಿದ್ದ ಫೈಟರ್ ಜೆಟ್ಗಳು ಪಾಕ್ ಜೆಟ್ಗಳ ಮೇಲೆ ದಾಳಿ ಮಾಡಿ ಹಿಮ್ಮೆಟ್ಟಿಸಿವೆ. ಬಾನಂಗಳದಲ್ಲಿ ನಡೆದ ಈ ಸಮರದಲ್ಲಿ ಪಾಕ್ ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ. ಆದರೆ ದುರದೃಷ್ಟವಶಾತ್ ಭಾರತದ MiG-21 ಜೆಟ್ ಕೂಡ ಪತನವಾಗಿದೆ. ಇದರಲ್ಲಿದ್ದ ಒಬ್ಬ ಪೈಲಟ್ ನಾಪತ್ತೆಯಾಗಿದ್ದಾರೆ. ಪ್ರಧಾನಿ ಜೊತೆ ಮಹತ್ವದ ಮಾತುಕತೆ. ಈ ಘಟನೆ ಬೆನ್ನಲ್ಲೇ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಭೂಸೇನೆ, ವಾಯುಪಡೆ ಹಾಗೂ ನೌಕಾಪಡೆಯ ಉನ್ನತ ಅಧಿಕಾರಿಗಳು ಪ್ರಧಾನಿ ಮೋದಿ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ರು. ಅಲ್ಲದೆ ಗೃಹ ಸಚಿವ ರಾಜನಾಥ್ ಸಿಂಗ್ ಕೂಡ ಗಡಿಯಲ್ಲಿನ BSF ಮತ್ತು CRPF ಯೋಧರಿಗೆ ಅಲರ್ಟ್ ಮೆಸೇಜ್ ಕಳುಹಿಸಿದ್ರು. ಹಿರಿಯ ಅಧಿಕಾರಿಗಳ ಜೊತೆ ಪರಿಸ್ಥಿತಿ ಬಗ್ಗೆ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ರು. 46 ಸೆಕೆಂಡ್ನ ವಿಡಿಯೋ ರಿಲೀಸ್ ಮಾಡಿದ ಪಾಕ್. ಬಾನಂಗಳದಲ್ಲಿ ಸಮರ ನಡೆದ ಕೆಲವೇ ಕ್ಷಣಗಳಲ್ಲಿ 46 ಸೆಕೆಂಡ್ಗಳ ವಿಡಿಯೋ ಬಿಡುಗಡೆ ಮಾಡಿದ ಪಾಕ್ ಗಡಿ ಪ್ರವೇಶಿಸಿದ್ದ ಭಾರತೀಯ ವಾಯುಪಡೆಯ 2 ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ. ಒಂದು ಆಜಾದ್ ಕಾಶ್ಮೀರದಲ್ಲಿ ಹಾಗೂ ಮತ್ತೊಂದು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಬಿದ್ದಿದೆ. ಇದರಲ್ಲಿ ಒಬ್ಬ ಪೈಲಟ್ ಅರೆಸ್ಟ್ ಆಗಿದ್ದಾನೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಹೇಳಿಕೊಂಡಿತ್ತು. ವಿಡಿಯೋದಲ್ಲಿರುವ ವ್ಯಕ್ತಿ ನಾನು ಭಾರತೀಯ ವಾಯುಪಡೆ ಅಧಿಕಾರಿ ಅಂತ ಹೇಳಿಕೊಂಡಿದ್ದಾನೆ. ಆದ್ರೆ ಈ ವಿಡಿಯೋ ಬಗ್ಗೆ ಯಾವುದೇ ನಂಬಿಕೆ, ವಿಶ್ವಾಸ ಇಲ್ಲ. ಇದು ದಾರಿ ತಪ್ಪಿಸುವ ಪಾಕ್ನ ಮತ್ತೊಂದು ಕುತಂತ್ರ ಇರಬಹುದು. ಪೈಲಟ್ ನಾಪತ್ತೆ ಖಚಿತಪಡಿಸಿದ ಭಾರತ. ಇದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಭಾರತ ವಿದೇಶಾಂಗ ಇಲಾಖೆ ವಕ್ತಾರ ರವೀಶ್ ಕುಮಾರ್ ಪೈಲಟ್ ನಾಪತ್ತೆ ಖಚಿತಪಡಿಸಿದ್ರು. ಪಾಕಿಸ್ತಾನದ ವಶದಲ್ಲಿರೋದಾಗಿ ಅದು ಹೇಳಿಕೊಂಡಿದೆ. ಈ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅಂತ ಮಾಹಿತಿ ನೀಡಿದ್ರು. ನಾವು ಕೂಡ ಪಾಕ್ ಫೈಟರ್ ಜೆಟ್ ಹೊಡೆದುರುಳಿಸಿದ್ದೇವೆ ಅಂದ್ರು. In that aerial engagement, one Pakistan Air Force fighter aircraft was shot down by a MiG-21 Bison of the Indian Air Force. The Pakistani aircraft was seen by ground forces falling from the sky on the Pakistan side. In this engagement, we have unfortunately lost one MiG-21. The pilot is missing in action. Pakistan has claimed that he is in their custody. We are ascertaining the fact. ಸಂಧಾನಕ್ಕೆ ಅಂಗಲಾಚುತ್ತಿದೆ ಭಿಕಾರಿ ಪಾಕ್. ಭಾರತ ಪ್ರೆಸ್ ಮೀಟ್ ನಡೆಸಿದ ಕೆಲವೇ ನಿಮಿಷಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ದೇಶ ಉದ್ದೇಶಿಸಿ ಸುದ್ದಿಗೋಷ್ಠಿ ನಡೆಸಿದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಭಾರತದೊಂದಿಗೆ ಮಾತುಕತೆಯ ಪ್ರಸ್ತಾಪ ಮಾಡಿದ್ದಾರೆ. ನೀವು ಗಡಿ ನುಗ್ಗಿ ದಾಳಿ ಮಾಡಿದ್ರೆ ನಾವು ಕೂಡ ಅದನ್ನೇ ಅನುಸರಿಸುತ್ತೇವೆ ಅಂತ ಎಚ್ಚರಿಸುವುದಾಗಿಯೇ ಈ ದಾಳಿ ನಡೆಸಲಾಗಿದೆ. ನಾವು ಕೂಡ ತಲೆ ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೇವೆ ಅಂದಿದ್ದಾರೆ ಭಿಕಾರಿ ದೇಶದ ಪ್ರಧಾನಿ. ಎಲ್ಲಾ ಯುದ್ಧಗಳನ್ನು ತಪ್ಪಾಗಿಯೇ ಅರ್ಥೈಸಲಾಗುತ್ತೆ. ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಯಾರೊಬ್ಬರಿಗೂ ಗೊತ್ತಿರೋದಿಲ್ಲ. ಮೊದಲ ಮಹಾಯುದ್ಧ ಕೇವಲ 6 ವಾರಗಳಲ್ಲೇ ಪೂರ್ಣಗೊಳಿಸಲು ಉದ್ದೇಶ ಇತ್ತು. ಆದರೆ ಅದು 6 ವರ್ಷಗಳವರೆಗೂ ಮುಂದುವರಿಯಿತು. ಅಂತೆಯೇ ಭಯೋತ್ಪಾದನೆಯ ವಿರುದ್ಧ ಸಮರ ಕಳೆದ 17 ವರ್ಷಗಳಿಂದ ಉಳಿಯಬೇಕಾಗಿರಲಿಲ್ಲ ಅಂದಿದ್ದಾರೆ ಇಮ್ರಾನ್. ನಾನು ಭಾರತಕ್ಕೆ ಹೇಳಲು ಇಚ್ಛಿಸುತ್ತೇನೆ, ನಿಮ್ಮಲ್ಲೂ ಶಸ್ತ್ರಾಸ್ತ್ರಗಳಿವೆ, ನಮ್ಮಲ್ಲೂ ಶಸ್ತ್ರಾಸ್ತ್ರಗಳಿವೆ. ನಾವು ತಪ್ಪಾಗಿ ಲೆಕ್ಕಾಚಾರ ಹಾಕಬಹುದೇ, ಅದು ಉಲ್ಬಣಗೊಂಡ್ರೆ ಅದು ನನ್ನ ನಿಯಂತ್ರಣದಲ್ಲಾಗಲಿ ಅಥವಾ ಮೋದಿಯ ಕೈಯಲ್ಲಾಗಲಿ ಇಲ್ಲ. ನಿಮ್ಮಲ್ಲಿರುವ ಪುಲ್ವಾಮಾ ದುಃಖ ನಮಗೂ ಅರ್ಥವಾಗುತ್ತೆ. ತನಿಖೆಗೆ ನಾವು ಸಿದ್ಧರಿದ್ದೇವೆ. ಕುಳಿತು ಚರ್ಚಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅಂತ ಸಂಧಾನಕ್ಕೆ ಅಂಗಲಾಚಿದ್ದಾರೆ. ಪಾಕ್ ಫೈಟರ್ ಜೆಟ್ಗಳು ಗಡಿನುಸುಳಿದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಗಡಿ ಹಂಚಿಕೊಂಡಿರುವ ರಾಜ್ಯಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ 9 ಏರ್ಪೋರ್ಟ್ ಮುಚ್ಚಲಾಗಿತ್ತು. ನಂತರ ಸಂಜೆ ವೇಳೆ ಎಲ್ಲಾ ಏರ್ಪೋರ್ಟ್ ಕಾರ್ಯಾಚರಣೆ ಪುನರಾರಂಭಿಸಲಾಯಿತು. ಪಾಕ್ ಕೂಡ ಎಲ್ಲಾ ವಿಮಾನಗಳ ಹಾರಾಟ ರದ್ದುಗೊಳಿಸಿತ್ತು. ಒಟ್ನಲ್ಲಿ ಪುಲ್ವಾಮಾ ದಾಳಿ ಬಳಿಕ ಗಡಿಯಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, TV5.